ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ವೀಕ್ಷಕರೇ, ಭಾರತದಲ್ಲಿ ಬ್ರಾಹ್ಮಣ ಸಮುದಾಯ 5 ಕೋಟಿಯಿಂದ 7 ಕೋಟಿ ಜನಸಂಖ್ಯೆಯನ್ನ ಹೊಂದಿದೆ. ಹೆಚ್ಚು ಕಡಿಮೆ 5% ಬ್ರಾಹ್ಮಣ ಸಮುದಾಯ ಭಾರತದಲ್ಲಿದೆ. ಈ ಬ್ರಾಹ್ಮಣ ಸಮುದಾಯ ರಾಜಕೀಯವಾಗಿ ಮಾತನಾಡೋದಾದ್ರೆ ಆರಂಭದಲ್ಲಿ ಸ್ವತಂತ್ರದ ನಂತರ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇತ್ತು. ಅದಾದ ಬಳಿಕ ಬಿಜೆಪಿ ಹುಟ್ಟಿನ ನಂತರ ಬಿಜೆಪಿಯ ಐಡಿಯಾಲಜಿ ಕಾರಣಕ್ಕಾಗಿ, ಹಿಂದುತ್ವದ ಕಾರಣಕ್ಕಾಗಿ, ಹಿಂದೂಸ್ತಾನ್ ರಾಮ ಮಂದಿರ ಕಾರಣಕ್ಕಾಗಿ ಬಿಜೆಪಿಯನ್ನ ಒಪ್ಪಿಕೊಳ್ತು ಈಗ ತಲೆ ಮೇಲೆ ಹೊತ್ತುಕೊಂಡು ಮೆರೆಸ್ತಾ ಇದೆ. ಬಿಜೆಪಿ ಅಂತ ಹೇಳಿದ್ರೆ ಮೇಲ್ವರ್ಗಗಳ ಪಾರ್ಟಿ ಅನ್ನುವಂತಹ ಟ್ಯಾಗ್ ಲೈನ್ ಕೂಡ ಇದೆ. ಬಿಜೆಪಿ ನಡೀತಾ ಇರೋದೇ ಬ್ರಾಹ್ಮಣ ಸಮುದಾಯದ ಮೇಲೆ, ಅಥವಾ ಬ್ರಾಹ್ಮಣ ಸಮುದಾಯ ಹೇಳಿದ ರೀತಿಯಲ್ಲಿ ಬಿಜೆಪಿ ನಡೆಯುತ್ತೆ ಅನ್ನುವಂಥ ಆರೋಪವೂ ಕೂಡ ಇದೆ. ದೇಶದ ಯಾವುದೇ ಮೂಲೆಯಲ್ಲಿ ಎಲೆಕ್ಷನ್ ನಡೆದರೂ ಕೂಡ ಬಿಜೆಪಿಗೆ ಫಿಕ್ಸ್ಡ್ ವೋಟ್ ಯಾವುದು ಅಂತ ಹೇಳಿದ್ರೆ ಮೇಲ್ವರ್ಗ, ಬ್ರಾಹ್ಮಣ ಸಮುದಾಯ. 80ರಿಂದ 95% ಬ್ರಾಹ್ಮಣ ಸಮುದಾಯ ದೇಶದ ಯಾವುದೇ ಮೂಲೆಯಲ್ಲಿ ಎಲೆಕ್ಷನ್ ನಡೆದು ಕೂಡ ಬಿಜೆಪಿಗೆ ವೋಟ್ ಹಾಕುತ್ತೆ ಸಿದ್ಧಾಂತದ ಕಾರಣಕ್ಕಾಗಿ. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಬಿಜೆಪಿ ರಾಜ್ಯವೊಂದರ ಎಲೆಕ್ಷನ್ ನಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಬಿಜೆಪಿ ಹುಟ್ಟಿನಿಂದ ಪಕ್ಷವನ್ನ ಬೆಂಬಲಿಸ್ತಾ ಇರುವಂತಹ ಸಮುದಾಯಕ್ಕೆ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ. ಹಾಗಾದ್ರೆ ಯಾವ ಕಾರಣಕ್ಕೆ, ಯಾವ ರಾಜ್ಯದ ಎಲೆಕ್ಷನ್ ಅಲ್ಲಿ ಬಿಜೆಪಿ ಈ ರೀತಿಯ ತಂತ್ರಗಾರಿಕೆಯನ್ನ ರೂಪಿಸಿದೆ? ಯಾಕೆ ಟಿಕೆಟ್ ಕೊಟ್ಟಿಲ್ಲ? ಇದರ ಪರಿಣಾಮ ಏನು? ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಯಾವ ರಾಜ್ಯದಲ್ಲಿ ಬಿಜೆಪಿ ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ, ಯಾವ ಕಾರಣಕ್ಕೆ ಕೊಟ್ಟಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಬಿಜೆಪಿಗೆ ಬ್ರಾಹ್ಮಣ ಸಮುದಾಯದ ವೋಟ್ ಯಾವ ರೀತಿಯಾಗಿ ಬರ್ತಾ ಇತ್ತು, ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇತ್ತು ಅನ್ನೋದನ್ನ ಒಂಚೂರು ನೋಡ್ಕೊಂಡ್ ಬರೋಣ. ಬಿಜೆಪಿ ಹುಟ್ಟಿನಿಂದ ಹಿಂದುತ್ವವನ್ನ ಪ್ರತಿಪಾದಿಸ್ತಾ ಇದೆ, ಹಿಂದುತ್ವ ಸಿದ್ಧಾಂತ ಇದೆ, ಹಿಂದೂ ರಾಷ್ಟ್ರ ಟಾರ್ಗೆಟ್ ಇದೆ. ಇದ್ರ ಜೊತೆಗೆ ರಾಮ ಮಂದಿರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು, ತಾಜ್ ಮಹಲ್ ಅಲ್ಲ ಬೇರೆ ಮಹಲ್ ಅನ್ನುವ ರೀತಿಯಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಎಮೋಷನಲ್ ಆಗಿ ಕನೆಕ್ಟ್ ಆಗುವಂತಹ ಪಕ್ಷ ಬಿಜೆಪಿ. ಇದೇ ಕಾರಣಕ್ಕಾಗಿ, ಈ ಸಿದ್ಧಾಂತವನ್ನ ಒಪ್ಪಿರುವ ಕಾರಣಕ್ಕಾಗಿ, ಈ ಸಿದ್ಧಾಂತದ ಮೇಲೆ ನಂಬಿಕೆ ಇರುವ ಕಾರಣಕ್ಕಾಗಿ ಬ್ರಾಹ್ಮಣ ಸಮುದಾಯ ಬಿಜೆಪಿಯನ್ನ ಬೆಂಬಲಿಸ್ತಾ ಬಂದಿದೆ. ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಎಲೆಕ್ಷನ್ ನಡೆದ್ರು ಕೂಡ ಬಿಜೆಪಿಗೆ ಫಿಕ್ಸ್ಡ್ ವೋಟ್ ಯಾವುದು ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯ. ಒಂದಿಷ್ಟು ಸಮೀಕ್ಷೆಗಳಿದೆ. ಆ ಸಮೀಕ್ಷೆಗಳ ಪ್ರಕಾರ ದೇಶದಲ್ಲಿ 80ರಿಂದ 90% ಬ್ರಾಹ್ಮಣ ಸಮುದಾಯ ಬಿಜೆಪಿಗೆ ವೋಟ್ ಹಾಕುತ್ತೆ. ಅದೇ ಸಂದರ್ಭದಲ್ಲಿ ಆಲ್ಮೋಸ್ಟ್ ಈ 80ರಿಂದ 90 ಆದ ನಂತರ ಇನ್ನುಳಿದಿರುವಂತಹ 10%, 15% ಯಾವ ಪಕ್ಷವನ್ನ ಬೆಂಬಲಿಸುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನ ಬೆಂಬಲಿಸುತ್ತೆ. ಕರ್ನಾಟಕದಲ್ಲಿ ಆಗಬಹುದು, ಈ ದೆಹಲಿ, ಉತ್ತರ ಪ್ರದೇಶ ಈ ಭಾಗಗಳಲ್ಲಿ ಮಾತ್ರ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ಬ್ರಾಹ್ಮಣ ಸಮುದಾಯ ಕೇವಲ 15% ಮಾತ್ರ. ಬಟ್ ಬಿಜೆಪಿಗೆ 80ರಿಂದ 95% ಬ್ರಾಹ್ಮಣ ಸಮುದಾಯ ಬೆಂಬಲಿಸುತ್ತೆ. ಅದರಲ್ಲೂ ಕರ್ನಾಟಕದ ವಿಚಾರಕ್ಕೆ ಬರುವುದಾದ್ರೆ ಕರ್ನಾಟಕದಲ್ಲಿ 60ರಿಂದ 75% ಬ್ರಾಹ್ಮಣ ಸಮುದಾಯ ಬಿಜೆಪಿಗೆ ವೋಟ್ ಹಾಕುತ್ತೆ. ತಮಿಳುನಾಡು ಅಂತ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ಸಿದ್ಧಾಂತದ ಕಾರಣಕ್ಕಾಗಿ ತಮಿಳುನಾಡಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನ ಈಗಲೂ ಕೂಡ ಹುಡುಕ್ತಾ ಇದೆ. ಅಸ್ತಿತ್ವವನ್ನ ರೂಪಿಸಬೇಕು ಅಂತ ಹೇಳಿ ಒದ್ದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಎಲೆಕ್ಷನ್ ನಡೀತಾ ಇದೆ, ಸಾರ್ವತ್ರಿಕ ಎಲೆಕ್ಷನ್ ನಡೀತಾ ಇದೆ. ಈ ಸಾರ್ವತ್ರಿಕ ಎಲೆಕ್ಷನ್ ನಲ್ಲಿ ಬಿಜೆಪಿ ಫಾರ್ ದಿ ಫಸ್ಟ್ ಟೈಮ್ ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ.
ತಮಿಳುನಾಡಲ್ಲಿ DMK ವರ್ಸಸ್ TVK, ಜೊತೆಗೆ NDA ಮಿತ್ರ ಪಕ್ಷಗಳು. ಅಣ್ಣಾ DMK ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಬಿಜೆಪಿ ಮೈತ್ರಿ ಮಾಡಿಕೊಂಡು ಈ ಬಾರಿ ಶತಾಯ ಗತಾಯ DMKಗೆ ಪಂಚ್ ಕೊಡಲೇಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾ ಇದೆ. ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿದೆ. ಸೀಟು ಹಂಚಿಕೆಯೂ ಕೂಡ ನಡೆದೋಗ್ಬಿಟ್ಟಿದೆ. ಈ ಸೀಟು ಹಂಚಿಕೆ ನಡೆದ್ರೂ ಕೂಡ ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದಂತಹ ಬ್ರಾಹ್ಮಣ ಸಮುದಾಯಕ್ಕೆ ಈ NDA ಮಿತ್ರ ಪಕ್ಷಗಳು ಟಿಕೆಟ್ ಕೊಟ್ಟಿಲ್ಲ. ತಮಿಳುನಾಡಲ್ಲಿ ಬ್ರಾಹ್ಮಣ ಸಮುದಾಯ 3ರಿಂದ 4% ಇದೆ. ಈ 3ರಿಂದ 4% ಇರುವಂತಹ ಬ್ರಾಹ್ಮಣ ಸಮುದಾಯ ಇಲ್ಲಿ ತನಕ ಕೂಡ ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ರು, ಇಲ್ಲ ಅಣ್ಣಾ DMKಯನ್ನ ಬೆಂಬಲಿಸ್ತಾ ಇದ್ರು. ಕಾರಣ ಜಯಲಲಿತಾ. ಅಣ್ಣಾ DMK ಅಂತ ಹೇಳಿದ್ರೆ ಜಯಲಲಿತಾ ಅವರು, ಜಯಲಲಿತಾ ಅಂತ ಹೇಳಿದ್ರೆ ಅಣ್ಣಾ DMK. ಜಯಲಲಿತಾ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಕಾರಣಕ್ಕಾಗಿ ಜಯಲಲಿತಾ ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಜೀವಂತವಾಗಿ ಇದ್ದಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಬ್ರಾಹ್ಮಣ ಸಮುದಾಯವು ಕೂಡ ತಮಿಳುನಾಡಲ್ಲಿ ಅಣ್ಣಾ DMK ಪರವಾಗಿ ನಿಂತಿತ್ತು. ಅದಾದ ನಂತರ ಬಿಜೆಪಿ ಪರವಾಗಿ ನಿಂತಿತ್ತು. ಆದ್ರೆ ಈ ಬಾರಿ ಬರೋಬ್ಬರಿ 27 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಬಿಜೆಪಿ ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟೇ ಕೊಟ್ಟಿಲ್ಲ. DMK ವಿರುದ್ಧ ಮಾತನಾಡುವಂತಹ ಬಿಜೆಪಿ, ಹಿಂದುತ್ವದ ವಿಚಾರಧಾರೆಗಳನ್ನ ಪ್ರಸ್ತಾಪ ಮಾಡುವಂತಹ, DMK ವಿರುದ್ಧ ತುಂಬಾ ಉಗ್ರವಾಗಿ ಟೀಕೆ ಮಾಡುವಂತಹ ಅಣ್ಣಾ DMK ಆಗಬಹುದು, ಬಿಜೆಪಿ ಆಗಬಹುದು, ಈ ಬಾರಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟಿಲ್ಲ. ಬಿಜೆಪಿ ಕೊಟ್ಟಿಲ್ಲ ಬಿಡಿ, ಅಟ್ಲೀಸ್ಟ್ ಅಣ್ಣಾ DMK ಏನಾದರೂ ಕೊಟ್ಟಿದ್ಯಾ ಅಂತ ಹೇಳಿದ್ರೆ ಅಣ್ಣಾ DMKಗೂ ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಈಗ NDA ಮಿತ್ರ ಪಕ್ಷಗಳ ಈ ನಡೆ ತಮಿಳುನಾಡಲ್ಲಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಈ ಟಿಕೆಟ್ ಕೊಡದೇ ಇರುವ ಕಾರಣಕ್ಕಾಗಿ ಏನ್ ಸೆಟ್ ಬ್ಯಾಕ್ ಆಗುತ್ತೆ ಅನ್ನುವಂಥ ವಿಶ್ಲೇಷಣೆಗಳು ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದಿಷ್ಟು ರಾಜಕೀಯ ವಿಶ್ಲೇಷಕರಿದ್ದಾರೆ. ದೊರೆಸ್ವಾಮಿ ಅಂತವರು ಕೂಡ ಇದ್ದಾರೆ. ತಮಿಳುನಾಡಿನ ದೊರೆಸ್ವಾಮಿ ರಾಜಕೀಯ ವಿಶ್ಲೇಷಕರು, ಹಿರಿಯರು. ಅವರೊಂದು ಮಾತು ಹೇಳಿದ್ದಾರೆ, ಬ್ರಾಹ್ಮಣ ಸಮುದಾಯಕ್ಕೆ ಅಣ್ಣಾ DMK ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ, ಇದು ಅನ್ಯಾಯ. ಇಷ್ಟು ವರ್ಷಗಳ ಕಾಲ ಬ್ರಾಹ್ಮಣ ಸಮುದಾಯ ಬಿಜೆಪಿಯನ್ನ ಬೆಂಬಲಿಸ್ತಾ ಇತ್ತು. ಏನಾದರೂ ತಮಿಳುನಾಡಲ್ಲಿ ಬಿಜೆಪಿಗೆ ಒಂದಿಷ್ಟು ಬೂಸ್ಟಪ್ ಕೊಡ್ಬೋದು, ಅಥವಾ ಬಿಜೆಪಿ ಉಸಿರಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬ್ರಾಹ್ಮಣ ಸಮುದಾಯ ಕಾರಣ. ಬಟ್ ಆ ಸಮುದಾಯವನ್ನು ಕಡೆಗಣಿಸಿರುವಂಥದ್ದು ತೀರಾ ತಪ್ಪು. ಇದು ಎಲೆಕ್ಷನ್ ಅಲ್ಲಿ ರಿಫ್ಲೆಕ್ಟ್ ಆಗಬಹುದು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಒಂದು ಕಡೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ, ಅಣ್ಣಾ DMK ಟಿಕೆಟ್ ಕೊಟ್ಟಿಲ್ಲ, DMK ಕೂಡ ಟಿಕೆಟ್ ಕೊಟ್ಟಿಲ್ಲ. ಬರೋಬ್ಬರಿ 4 ಪಕ್ಷಗಳು ತಮಿಳುನಾಡು ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣರಿಗೆ ಟಿಕೆಟೇ ಕೊಟ್ಟಿಲ್ಲ. ಒಂದು ರಾಜ್ಯದಲ್ಲಿ 3%, ತಮಿಳುನಾಡಲ್ಲಿ 3% ಇರುವಂತಹ ಸಮುದಾಯ, ಆ ಸಮುದಾಯವನ್ನು ಪ್ರತಿನಿಧಿಸುವಂತಹ ಶಾಸಕ ಬೇಡವಾ? ಈ ಪ್ರಶ್ನೆ ಮೂಡುತ್ತೆ. ಇನ್ನು ಸೆಟ್ ಬ್ಯಾಕ್ ಅಣ್ಣಾ DMKಗೆ ಬಿಜೆಪಿಗೆ ಯಾವ ರೀತಿಯಾಗಿ ಸೆಟ್ ಬ್ಯಾಕ್ ಆಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ, ತಳಪತಿ ವಿಜಯ್ TVK ಪಕ್ಷವನ್ನ ಸ್ಥಾಪಿಸಿದ್ದಾರೆ. ಈ ಬಾರಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸುನಾಮಿಯನ್ನ ಎಬ್ಬಿಸಿದ್ದಾರೆ. ಅವರು ಹೋದ ಕಡೆ ಬಂದ ಕಡೆ ಎಲ್ಲಾ ಕಡೆಯೂ ಕೂಡ ಜನಗಳು ಸೇರ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ವಿಜಯ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಏನಾ ಹೇಳಿಕೆ ಅಂತ ಹೇಳಿದ್ರೆ, ತಮಿಳುನಾಡಲ್ಲಿ ಯುದ್ಧ ಇರೋದು DMK ವರ್ಸಸ್ TVK, ಸ್ಟಾಲಿನ್ ವರ್ಸಸ್ ವಿಜಯ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ, ವಿಜಯ್ NDA ಮಿತ್ರಕೂಟವನ್ನ ಸೇರ್ತಾರೆ ಅನ್ನುವಂತಹ ಸುದ್ದಿಗಳು ಹರಿದಾಡಿದ್ವು. ಈ ಕಾರಣಕ್ಕಾಗಿ ವಿಜಯ್ ಅವರು ಈ ಬಾರಿ ತಂತ್ರಗಾರಿಕೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಿಜೆಪಿ, ಅಣ್ಣಾ DMK ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಬಟ್ TVK ವಿಜಯ್ ಅವರು 3 ಕ್ಷೇತ್ರಗಳಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ರೀತಿಯ ಚುನಾವಣಾ ತಂತ್ರಗಾರಿಕೆ ಏನಿದೆಯಲ್ವಾ, ಅಂದರೆ ಬ್ರಾಹ್ಮಣರನ್ನು ಕೂಡ ನಾವು ಪ್ರತಿನಿಧಿಸ್ತೀವಿ, ಗೌರವಿಸ್ತೀವಿ, ಅವ್ರಿಗೂ ಕೂಡ ಪ್ರಾತಿನಿಧ್ಯವನ್ನ ಕೊಡ್ತೀವಿ ಅನ್ನುವಂತಹ ಮೆಸೇಜ್ ಅನ್ನ ಕನ್ವೆ ಮಾಡಿದ್ದಾರಲ್ವಾ, ಇದು TVKಗೆ ಪ್ಲಸ್ ಆಗಬಹುದು ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಬಿಜೆಪಿ ಯಾಕೆ ಟಿಕೆಟ್ ಕೊಡಲಿಲ್ಲ, ಅಣ್ಣಾ DMK ಯಾಕೆ ಟಿಕೆಟ್ ಕೊಡಲಿಲ್ಲ,
ಈ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಬೆಂಬಲಿಸಿದಂತಹ ಸಮುದಾಯವನ್ನ ಬಿಜೆಪಿ ಡಿಎಂಕೆ ಕಡೆಗಣನೆ ಮಾಡಿದ್ದೆಷ್ಟು ಸರಿ, ಬಿಜೆಪಿಗೆ ಇದು ಬ್ಯಾಕ್ ಫೈರ್ ಆಗಬಹುದಾ? ಈ ರೀತಿಯ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಕಾದ್ ನೋಡಬೇಕಾಗಿರುವಂಥದ್ದು. ತಮಿಳುನಾಡು ರಾಜಕೀಯ ರಂಗೇರ್ತಾ ಇದೆ. ಜಾತಿ ಸಮೀಕರಣವು ಕೂಡ ಜೋರಾಗಿ ನಡೀತಾ ಇದೆ. ಡಿಎಂಕೆ, ಡಿಎಂಕೆ, ಬಿಜೆಪಿ, ಟಿವಿಕೆ ಗುದ್ದಾಟದ ನಡುವೆ ಯಾರು ಗೆಲ್ತಾರೆ? ಬಿಜೆಪಿ ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಇರುವಂತಹ ಪರಿಣಾಮ ಮುಂದೆ ಫಲಿತಾಂಶದಲ್ಲಿ ಎದುರಿಸುತ್ತಾ? ನಿಮ್ಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.